ಆರಂಭ ಮಾಡೋಣ. ಯೇಸು ಹೇಳಿದ್ದು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಮ್ಮ ಆರಾಧನೆ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ದೇವರನ್ನು ಮಹಿಮೆಪಡಿಸುವಂತೆ ಕನ್ನಡ ಸಂಗೀತದಲ್ಲಿ 17ನೇ ಸಂಗೀತ, ಅದರ ಎಲ್ಲ ಚರಣವನ್ನು ಹಾಡೋಣ. ಕನ್ನಡ ಹೀಮ್ ನಂಬರ್ 17. ವಿ ವಿಲ್ ಸಿಂಗ್ ಆಲ್ ದ ಸ್ಟ್ಯಾನ್ಜಾಸ್. ನೀ ಮಾರ್ಗಕರ್ತ, ನಿನ್ನನ್ನೇ ಆಶ್ರಯಿಸಿದೆವು. ನಿನ್ನ ಹೊರತು ತಂದೆ ಬಳಿಗೆ ಯಾರೊಬ್ಬ ಬಾರನು. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು, ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವೂ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ಕರುಣಾಮಯಿಯಾಗಿರುವ ದೇವರೇ, ನಮ್ಮ ಕೆಟ್ಟ ನುಡಿ ನಡೆಗಳಿಂದ ಪ್ರತಿನಿತ್ಯವೂ
ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ. ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಜೀವಿಸುತ್ತಿದ್ದೇವೆ. ನಿನ್ನ ವಾಕ್ಯವನ್ನು ಕೇಳಿದರೂ ಅದಕ್ಕೆ ಅವಿಧೇಯರಾಗಿದ್ದೇವೆ. ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸದೆ ದ್ವೇಷಿಸಿದ್ದೇವೆ. ಅನೇಕ ಸಾರಿ ಕಷ್ಟದಲ್ಲಿರುವವರಿಗೆ ಸ್ಪಂದಿಸದೆ ಹೋಗಿದ್ದೇವೆ. ನಮ್ಮ ತಪ್ಪು ಅಪರಾಧಗಳ ದೆಸೆಯಿಂದ ನಿನ್ನಿಂದ ದೂರ ಹೋಗಿದ್ದೇವೆ. ಅನೇಕ ವೇಳೆ ಆಲಯದ ಪವಿತ್ರತೆಯನ್ನು ಕಾಪಾಡಿಕೊಳ್ಳದೆ ನಿನ್ನ ಆಲಯದಲ್ಲಿ ಅಪವಿತ್ರವಾಗಿ ವರ್ತಿಸಿ ಯೋಚಿಸಿದ್ದರ ಪರಿಣಾಮವಾಗಿ ನಿನಗೆ ವಿರುದ್ಧವಾಗಿ ಮಾಡಿದ ನಮ್ಮ ಘೋರವಾದ ಪಾಪಗಳಿಂದಾಗಿ ಇಂದು ನಾವು ಆಲಯದಿಂದ ದೂರ ಉಳಿಯುವಂತಾಗಿದೆ. ಇಂಥ ನಮ್ಮ ಘೋರ ಪಾಪವನ್ನು ಕ್ಷಮಿಸೆಂದು ಬೇಡಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವರೇ, ನಮ್ಮನ್ನು ಕ್ಷಮಿಸು. ನಿನ್ನ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿಸು. ಯೇಸುವಿನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆಮೆನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಕೃಪೆಯುಳ್ಳ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೆ ಜೀವವನ್ನು ಆರೋಗ್ಯವನ್ನು ನೀಡಿದ್ದಿ. ನಾವು ಬದುಕುಳಿದಿರುವುದು ನಿನ್ನ ಕರುಣೆಯಿಂದಲೇ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ನೀನು ನೀಡಿದ ಎಲ್ಲ ಆಶೀರ್ವಾದಗಳಿಗಾಗಿಯೂ ಆರೋಗ್ಯಕ್ಕಾಗಿಯೂ ಹಾಗೂ ದೈನಂದಿನ ಅಗತ್ಯತೆಗಳನ್ನು ಸರಿಯಾದ ಸಮಯಕ್ಕೆ ಪೂರೈಸುತ್ತಿರುವುದಕ್ಕಾಗಿ ನಮ್ಮ ಜೀವನದಲ್ಲಿ ಆತಂಕವನ್ನು ಹುಟ್ಟಿಸಿರುವ ಕೋವಿಡ್-19 ವೈರಸ್ನಿಂದ ಜಯಿಸಲು ಭಯದ ಸ್ಥಿತಿಯಿಂದ ಅಭಯವನ್ನು, ನಿರೀಕ್ಷೆ ಇಲ್ಲದ ಸ್ಥಿತಿಯಿಂದ ನಿರೀಕ್ಷೆಯನ್ನು ನೀಡು. ಸೃಷ್ಟಿಯ ಆರಂಭದಿಂದಲೂ ಇಲ್ಲಿಯವರೆಗೆ ಲೋಕ ರಕ್ಷಣೆಗಾಗಿ ಕೈಕೊಂಡ ಮಹತ್ತರ ಕಾರ್ಯಗಳು, ನಿನ್ನ ಪ್ರಿಯ ಕುಮಾರನ ನೂತನ ರಾಜ್ಯ ಮತ್ತು ಅದಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿಸಿದ ನಿನ್ನ ಶ್ರೇಷ್ಠವಾದ ಕಾರ್ಯಗಳಿಗಾಗಿ ಮತ್ತು ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಎಲ್ಲ ಕಾಲಗಳಲ್ಲಿ ಎಲ್ಲ ವೇಳೆಗಳಲ್ಲಿ ನಮ್ಮ ರಕ್ಷಣೆಗೂ ಆದರಣೆಗೂ ಮೂಲನಾಗಿರುವ ಆತನೇ, ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ನಿನ್ನ ಪವಿತ್ರಾತ್ಮನನ್ನು ಕಳುಹಿಸು. ನಮ್ಮನ್ನು ವಿಶ್ವಾಸದಲ್ಲಿ ನೆಲೆಗೊಳಿಸುವುದಕ್ಕಾಗಿ ಕೃಪೆಯ ಆತ್ಮವನ್ನು, ನಮ್ಮ ಹೃದಯ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಿ ನಮ್ಮನ್ನು ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕಾಗಿ ಸಮಾಧಾನ ನಿರೀಕ್ಷೆಗಳ ಆತ್ಮವನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 1ರಿಂದ 7ರವರೆಗೆ. Gospel according to St. John, chapter 14, verses from 1 to 7. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು.
ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನೂ ಅರಿಯುತ್ತಿದ್ದಿರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು ಎನ್ನುವಂಥದ್ದು. ನಾವೆಲ್ಲರೂ ಒಟ್ಟಾಗಿ ಅಪೊಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವೂ ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭಾ ಪ್ರಕಟಣೆಗಳು. ಪ್ರೀತಿಯುಳ್ಳ ಸಭೆಯವರೇ, UBM ಚರ್ಚಸ್ ಮುಂಬೈನ ಸೇವೆಯನ್ನು ಪ್ರೋತ್ಸಾಹಿಸಲು ನೀವು ದೇವರ ಮೂಲಕ ನಡೆಸಲ್ಪಡುವುದಾದರೆ ದಯವಿಟ್ಟು ನಿಮ್ಮ ಸಭೆಯ ಸಭಾಪಾಲಕರುಗಳನ್ನು ಸಂಧಿಸಿ ಮಾಹಿತಿಗಳನ್ನು ಪಡೆದು ನಿಮ್ಮ ಉದಾರವಾದ ಕಾಣಿಕೆಗಳನ್ನು ನೀಡುವಂತೆ ಈ ಮೂಲಕ ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ. ಕಡೆಯ ಸಂಗೀತ ಹಾಡುವಾಗ ನಿಮ್ಮ ಕಾಣಿಕೆಗಳನ್ನು ಪ್ರತ್ಯೇಕವಾಗಿ ಇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಳೆದ ವಾರಗಳಲ್ಲಿ ತಮ್ಮ ಕಾಣಿಕೆಗಳನ್ನು ನೀಡಿದ ಎಲ್ಲರನ್ನು ವಂದಿಸುತ್ತಾ ನಮ್ಮ ಸೇವೆಯನ್ನು ಮಾಧ್ಯಮಗಳ ಮುಖಾಂತರ ಕೊಂಡೋಗುವಲ್ಲಿ ಇದು ನಮಗೆ ವಿಶೇಷ ಸಹಾಯ ತಂದುಕೊಟ್ಟಿದೆ ಎಂಬುದನ್ನು ತಿಳಿಸುತ್ತೇವೆ. UBM ಚರ್ಚ್ ಕೌನ್ಸಿಲ್ ಸಂಡೇ ಸ್ಕೂಲ್ ವಿಭಾಗವು ಆನ್ಲೈನ್ನಲ್ಲಿ ರಜಾಕಾಲದ ಬೈಬಲ್ ಶಾಲೆ ವೆಕೇಷನ್ ಬೈಬಲ್ ಸ್ಕೂಲನ್ನು 18 ಮೇ 2020 ಸೋಮವಾರದಿಂದ 23 ಮೇ 2020 ಶನಿವಾರದವರೆಗೆ ಆಯೋಜಿಸಿದೆ. ವಿಷಯ MA 419 ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದ ವಚನವನ್ನು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ, ನನ್ನ ಹಿಂದೆ ಬನ್ನಿರಿ ಎಂಬ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಮಿಸ್ಟರ್ ದಿನೇಶ್ ಸಾಲಿಯಾನ್ ಇವರು VBSನ ನಿರ್ದೇಶಕರಾಗಿರುತ್ತಾರೆ. ಏಜ್ ಗ್ರೂಪ್ ಮತ್ತು ತರಗತಿಯ ಸಮಯಗಳು ಟೈಮಿಂಗ್ಸ್ ಹೀಗಿರುತ್ತದೆ. ಏಜ್ ಗ್ರೂಪ್ 4 ವರ್ಷದಿಂದ 11 ವರ್ಷದವರೆಗೆ, ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30 ಗಂಟೆಯವರೆಗೆ. ಏಜ್ ಗ್ರೂಪ್ 12 ವರ್ಷದಿಂದ 17 ವರ್ಷದವರೆಗೆ, ಸಮಯ ಸಂಜೆ 4 ಗಂಟೆಯಿಂದ 5:30 ಗಂಟೆಯವರೆಗೆ. ಪೋಷಕರು ದಯವಿಟ್ಟು ತಮ್ಮ ಮಕ್ಕಳನ್ನು ಈ VBSನಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ತಮ್ಮ ಮಕ್ಕಳನ್ನು, ಅವರ ಹೆಸರುಗಳನ್ನು ಸಭೆಯ ಸಭಾಪಾಲಕರ ಬಳಿ ನೋಂದಾಯಿಸಬೇಕಾಗಿ ವಿನಂತಿ. ಡೇ ಟು ಶೈನ್ 2.0 ವೆಬ್ ಕಾನ್ಸರ್ಟೋ ಕಾರ್ಯಕ್ರಮಕ್ಕೆ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ ಎಂಬುದಾಗಿ ನಿಮಗೆ ತಿಳಿಸಲು ನಾವು ಸಂತೋಷ ಪಡುತ್ತೇವೆ. ಬಹು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ ಸಭೆಯ ಎಲ್ಲ ಸದಸ್ಯರಿಗೆ ನಾವು ವಂದನೆಗಳನ್ನು ತಿಳಿಸ್ತೇವೆ. ಈ ಮುಂದೆ ಬರುವ ವಿಡಿಯೋದಲ್ಲಿ ವಿಜೇತರ ಫಲಿತಾಂಶವನ್ನು
ರಿಸಲ್ಟ್ ಅನ್ನು ನೀವು ಈಗ ನೋಡಲಿಕ್ಕಿದ್ದೀರಿ. ಭಾಗವಹಿಸಿದ ಎಲ್ಲರ ಶ್ರಮೆಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ ಮತ್ತು ವಿಜೇತರಾದವರಿಗೆ ಅಭಿನಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಮತ್ತು ಮುಂದಿನ ದಿವಸಗಳಲ್ಲಿ ತನ್ನ ರಾಜ್ಯಕ್ಕೆ ನಿಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಲಿ. Some say don't give up and hope that your good is good enough. Head down, keep on working. If you can earn it, you deserve it. Some say push on through. After all, it's the least that you can do. But don't buy what they're selling. It couldn't be further from the truth. What if I were the one to tell you that the fight's already been won? Well, I think your day's about to get better. What if I were the one to tell you that the work's already been done? It's not good news, it's the best news ever. Some say don't ask for help. God helps the ones who help themselves. So press on, get it right, otherwise get left behind. Some say he's keeping score, so try hard then try a little more. But hold up, if this were true, explain to me what the cross is for. What if I were the one to tell you that the fight's already been won? Well, I think your day's about to get better. What if I were the one to tell you that the work's already been done? It's not good news, it's the best news ever. Best news ever. So won't you come all you weary and you burden, you heavy laden and you hurting, for all of you with nothing left, come and find rest. What if I were the one to tell you that the fight's already been won? Well, I think your day's about to get better. What if I were the one to tell you that the work's already been done? It's not good news, it's the best news ever. Best news ever. It's not good news, it's the best news ever. Best news ever. It's not good news. Come set your rule and reign in our hearts again. Increase in us, we pray. Unveil why we're made. Come set our hearts ablaze with hope, like wildfire in our very souls. Holy Spirit, come invade us now. We are your church. We need your power in us. We seek your kingdom first. We hunger and we thirst. Refuse to waste our lives, for you're our joy and prize. To see the captive hearts released, the hurt, the sick, the poor at peace. We lay down our lives for heaven's cause. We are your church. We pray, revive this earth. Build your kingdom here. Let the darkness fear. Show your mighty hand. Heal our streets and land. Set your church on fire. Win
darkness clear. Show your mighty hand. Heal our streets and land. Set your church on fire. Win this day. ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. UBM ಕೌನ್ಸಿಲ್ ಮತ್ತು ಅದು ಹಾಕಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳಿಗಾಗಿ ಪ್ರಾರ್ಥಿಸೋಣ. ಸೇವೆಗೆ ಮಾದರಿಯಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಮ್ಮ UBM ಚರ್ಚ್ ಮತ್ತು ಕೌನ್ಸಿಲ್ ಹಾಕಿಕೊಂಡಿರುವ ಎಲ್ಲ ಯೋಜನೆಗಳನ್ನು ಸಫಲಗೊಳಿಸು. ಬರುವ ಪ್ರತಿಯೊಂದು ಸವಾಲುಗಳನ್ನು ಜಯಿಸಿ ನಿನ್ನ ಮೌಲ್ಯಗಳನ್ನು ಇತರರಿಗೆ ಹಂಚುವಂತೆ ಸಹಾಯ ಮಾಡು. ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಿನ್ನನ್ನು ಮಹಿಮೆ ಪಡಿಸುತ್ತಾ ನಿನ್ನನ್ನೇ ದೃಷ್ಟಿಸಿ ನೀನು ಕೊಟ್ಟಿರುವ ಸೇವಾ ಜವಾಬ್ದಾರಿಯನ್ನು ಉತ್ತಮವಾಗಿ ಪೂರೈಸಲಿಕ್ಕಾಗುವಂತೆ ಕೃಪೆ ತೋರೆಂದು ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕೊರೋನಾ ವೈರಸ್ ಪೀಡಿತ ಜನರು ಮತ್ತು ಪ್ರದೇಶಗಳಿಗಾಗಿ ಪ್ರಾರ್ಥಿಸೋಣ. ಆರೋಗ್ಯದಾಯಕನಾಗಿರುವ ದೇವರೇ, ಇಡೀ ಪ್ರಪಂಚದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಸ್ ಮತ್ತು ಇದಕ್ಕೆ ತುತ್ತಾಗಿರುವ ಜನರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಅನೇಕರು ಈ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ ಬೇಕಾದ ಶಾಂತಿ, ಸಮಾಧಾನವನ್ನು ದಯಪಾಲಿಸು. ರೋಗ ಪೀಡಿತರಾಗಿರುವ ಎಲ್ಲರನ್ನೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಈ ರೋಗಕ್ಕೆ ತುತ್ತಾಗಿರುವವರನ್ನು ನೀನು ತಾನೇ ಗುಣಪಡಿಸು. ಈ ರೋಗ ಹರಡದಂತೆ ಸಂಪೂರ್ಣವಾಗಿ ಈ ಕಾಯಿಲೆ ನಶಿಸಿ ಹೋಗುವಂತೆ ಕೃಪೆದವರೆಂದು ಬೇಡಿಕೊಳ್ಳುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗಾಗಿ ಪ್ರಾರ್ಥಿಸೋಣ. ಅತ್ಯಂತ ಕರುಣೆಯುಳ್ಳ ದೇವರೇ, ಈ ಲಾಕ್ಡೌನ್ನಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಕುಸಿದಿದೆ. ಇದರ ಪರಿಣಾಮವಾಗಿ ಆರ್ಥಿಕ ಬಿಕ್ಕಟ್ಟಿನಿಂದ ಸರಕಾರ, ಕಂಪನಿಗಳು, ಸಂಸ್ಥೆಗಳು ಎಲ್ಲವೂ ಮತ್ತು ಇಡೀ ದೇಶವೇ ಅನೇಕ ರೀತಿಯಾದ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸುತ್ತಿದೆ. ಆರ್ಥಿಕ ಬಿಕ್ಕಟ್ಟಿನಿಂದಾಗುತ್ತಿರುವ ಸಮಸ್ಯೆಗಳಿಂದ ದೇಶವನ್ನು ತಪ್ಪಿಸಿ ನಡೆಸಬೇಕೆಂದು ಮಾತ್ರವಲ್ಲ, ಬಡತನದಿಂದ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಪರಿತಪಿಸುತ್ತಿರುವ ಎಲ್ಲ ಜನರ ಮೇಲೆ ಕೃಪೆ ತೋರಿಸೆಂದು ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೆನ್. ನಮ್ಮ ರಕ್ಷಕನನ್ನು ಸ್ತುತಿಸುವಂಥದ್ದು ಎಷ್ಟೊಂದು ಸಂತೋಷಕರವಾದದ್ದು. ಎಲ್ಲ ಕಾಲದಳು, ಎಲ್ಲ ಬೇರೆಯಳು, ಆದರೆ ನಮ್ಮ ಮಾರ್ಗವು ಸಾಯವು ಆಗಿದ್ದಾನೆ. ಎಲ್ಲ ಕಾಲದಳು, ಎಲ್ಲ ವೇಳೆಯಳು, ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ. ಎಲ್ಲ ವೇಳೆಯಳು ಸ್ತುತಿಪೆ. ಮಾರ್ಗವು ನೀನೇ, ಸತ್ಯವೂ ನೀನೇ, ಜೀವವೂ ನೀನೇ, ನನ್ನ ರಕ್ಷಕ ನೀನೇ.
ನಮ್ಮ ಬರಿದಾದ ಹೃದಯವನ್ನು ತನ್ನ ರಕ್ತದಿಂದ ಬಂಧಿಸಿ, ತನ್ನ ಪ್ರೀತಿಯಿಂದ ನಮ್ಮ ಜೀವನವನ್ನು ತುಂಬಿಸಿ, ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ನಮ್ಮ ರಕ್ಷಕನನ್ನು ಆರಾಧಿಸೋಣ. तेरा प्यार है महान, तेरा प्यार है जहां। मैं जो पहले मुर्दा था, तूने डाली मुझ में जान। तेरा प्यार है महान, तेरा प्यार है जहां। मैं जो पहले मुर्दा था, तूने डाली मुझ में जान। क्यों ना बोलूं फिर मैं तेरी जय जयकार, क्यों ना बोलूं फिर मैं तेरी जय जयकार। जय जयकार, जय जयकार। तूने मेरे लिए क्या कुछ ना किया। जय जयकार, जय जयकार। तूने मेरे लिए क्या कुछ ना किया। मेरी सूरत बिगड़ी थी, मेरा दिल था खाली। तूने सिंचाया उसे ताकि आए हरियाली। मेरी सूरत बिगड़ी थी, मेरा दिल था खाली। तूने सिंचाया उसे ताकि आए हरियाली। क्यों ना बोलूं फिर मैं तेरी जय जयकार, क्यों ना बोलूं फिर मैं तेरी जय जयकार। जय जयकार, जय जयकार। तूने मेरे लिए क्या कुछ ना किया। जय जयकार, जय जयकार। तूने मेरे लिए क्या कुछ ना किया। जय जयकार, जय जयकार। तूने मेरे लिए क्या कुछ ना किया। जय जयकार, जय जयकार। तूने मेरे लिए क्या कुछ ना किया। तूने मेरे लिए सब कुछ है किया। तूने मेरे लिए सब कुछ है किया। ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ದೇವ್ರೆ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನೀನು ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯವನ್ನು ಗ್ರಹಿಸುವ ಶಕ್ತಿಯನ್ನು ನಮಗೆ ನೀಡೆಂದು ಯೇಸು ಕ್ರಿಸ್ತನ ಮೂಲಕ ಬೇಡಿದ್ದೇವೆ. ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನದಲ್ಲಿ ನಾವು ವಾಕ್ಯ ಧ್ಯಾನ ಮಾಡಲಿಕ್ಕಿರುವ ವಿಷಯ ಯೇಸುವೆ ಮಾರ್ಗವೆಂದು ನಂಬುವುದು. ಬಿಲೀವಿಂಗ್ ಕ್ರೈಸ್ಟ್ ದ ವೇ. ಮಾರ್ಗ, ವೇ ಅಥವಾ ದಾರಿ ಅಥವಾ ಹಾದಿ, ಇವೆಲ್ಲವೂ ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಇವುಗಳ ಅರ್ಥಗಳ ನಡುವಣ ಅಂತರವನ್ನು ಗಮನಿಸುವುದು ಅಗತ್ಯ. ದಾರಿ ಎಂದು ಹೇಳುವಾಗ ಅದು ರಸ್ತೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಅದು ಸಿಮೆಂಟ್ನ ದಾರಿಯಾಗಿರಬಹುದು, ಮಣ್ಣಿನ ದಾರಿಯಾಗಿರಬಹುದು, ಕಲ್ಲು ಮುಳ್ಳಿನ ದಾರಿಯಾಗಿರಬಹುದು. ಹಾದಿ ಎಂದು ಹೇಳುವಾಗ ನಾನು ನಡೆದು ಬಂದ ರೂಟ್, ಎಲ್ಲೆಲ್ಲಿ ತಿರುವುಗಳನ್ನು ತೆಕ್ಕೊಂಡಿದ್ದೇನೆ, ಆ
ತಿರುವುಗಳಲ್ಲಿ ಯಾವೆಲ್ಲ ವಿಚಾರಗಳನ್ನು ಕಂಡಿದ್ದೇನೆ ಮತ್ತು ಅನುಭವಿಸಿದ್ದೇನೆ ಎಂಬುವಂಥದ್ದು. ಮಾರ್ಗ ಎಂದು ಹೇಳುವಾಗ ಇದು ವಿಶೇಷವಾಗಿ ಹೋಗಲಿರುವ ಇಲ್ಲವೇ ಚಲಿಸಬೇಕಾದ ದಿಕ್ಕಿನ ಕುರಿತಾಗಿ ತಿಳಿಸುವಂಥದ್ದು. ವೇ ಆಲ್ವೇಸ್ ಶೋಸ್ ಅ ಡೈರೆಕ್ಷನ್. ವಿವಿಧ ರೀತಿಯ ಮಾರ್ಗಗಳಲ್ಲಿ ವಿವಿಧ ರೀತಿಯ ದಾರಿಗಳಿರುತ್ತದೆ ಮತ್ತು ವಿವಿಧ ರೀತಿಯ ಅನುಭವಗಳು ಆದಿ ತಿರುವುಗಳು ಇರುತ್ತವೆ. ಇನ್ ಮೆನಿ ವೇಸ್ ದೇರ್ ವಿಲ್ ಬಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಡ್ಸ್ ಅಂಡ್ ಎಕ್ಸ್ಪೀರಿಯನ್ಸ್. ಆಲ್ ಮೇ ನಾಟ್ ಬಿ ಸೇಮ್, ಬಟ್ ದಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಡೈರೆಕ್ಷನ್ ವೇರ್ ವಿ ಹ್ಯಾವ್ ಟು ಗೋ ಟು ರೀಚ್ ದ ಗೋಲ್ ಆರ್ ಅವರ್ ಡೆಸ್ಟಿನೇಷನ್. ನಾನು ತಲುಪುವ ಅಂತಿಮ ಗುರಿಗೆ ನಮ್ಮನ್ನು ನಡೆಸುವ ಮಾರ್ಗವೇ ಅತಿ ಪ್ರಾಮುಖ್ಯವಾದದ್ದು. ಈ ದಿಶೆಯಲ್ಲಿ ಯೇಸು ನಮಗೆ ಮಾರ್ಗವಾಗಿ ತಂದೆಯ ಬಳಿಗೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಮೊದಲನೇದಾಗಿ, ಜೀಸಸ್ ಈಸ್ ದ ವೇ ಫಾರ್ ಎಟರ್ನಲ್ ಪೀಸ್. ಯೇಸು ಕ್ರಿಸ್ತನು ನಿತ್ಯವಾದ ಸಮಾಧಾನಕ್ಕೆ ಮಾರ್ಗ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ವಚನ 1-7 ಯೇಸು ತಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳಿದ ಕಡೆಯ ಮಾತುಗಳಾಗಿವೆ. ಜೀಸಸ್ ಸ್ಟ್ರೆಂಥನಿಂಗ್ ದ ಡಿಸೈಪಲ್ಸ್ ಬಿಫೋರ್ ಈ ಅಂಡರ್ಗಾನ್ ಇನ್ ಟು ಸಫರಿಂಗ್. ಕುರುಬನನ್ನು ಹೊಡೆಯುವೆನು, ಕುರಿಗಳು ಚದುರಿ ಹೋಗುವೆವು ಎಂಬ ಸತ್ಯವನ್ನು ಅರಿತಿದ್ದ ಯೇಸು ದಿಕ್ಕಾಪಾಲಾಗುವ ಶಿಷ್ಯರ ಪರಿಸ್ಥಿತಿಯ ಕುರಿತಾಗಿ ಕಾಳಜಿ ಉಳ್ಳವನಾಗಿ ಮಾತನಾಡುತ್ತಿದ್ದಾನೆ. ಯಹೂದ್ಯರ ಭಯದಿಂದ, ಯೇಸುವಿನ ವಿರೋಧಿಗಳ ಭಯದಿಂದ ಮತ್ತು ಯೇಸುವಿನ ಮಾತುಗಳಿಂದ ಮೆಸ್ಸಿಯನ ಕುರಿತಾಗಿ ಕನ್ಫ್ಯೂಷನ್ ಇಲ್ಲವೇ ಗೊಂದಲದಲ್ಲಿದ್ದ ಶಿಷ್ಯರಿಗೆ ಯೇಸು ನಿತ್ಯವಾದ ಸಮಾಧಾನದ ನಿರೀಕ್ಷೆಯನ್ನು ಒದಗಿಸುತ್ತಿದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಿಮ್ಮ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತೇನಲ್ಲ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬ ಯೇಸುವಿನ ಮಾತುಗಳು ನಿತ್ಯ ಸಮಾಧಾನದ ಭರವಸೆಯ ನುಡಿಗಳಾಗಿ ಶಿಷ್ಯರಿಗೆ ತಿಳಿಸಲ್ಪಡುತ್ತವೆ. ಭೂಲೋಕದಲ್ಲಿ ನಾವು ತಾಳುವ ಶ್ರಮೆ, ಚದುರಿಸಲ್ಪಡುವ ಸ್ಥಿತಿ, ದಿಕ್ಕಾಪಾಲಾಗುವ ಭಯ ನಮ್ಮನ್ನು ದೇವರ ರಾಜ್ಯದಿಂದ ದೂರವಾಗಿರಿಸಲಾರದು. ಪರಲೋಕವನ್ನು ಪ್ರವೇಶಿಸಲು ಮತ್ತು ದೇವರ ರಾಜ್ಯಕ್ಕಾಗಿ ಜೀವಿಸಲು ಲಾಕ್ಡೌನ್ ನಮಗೆ ಅಡ್ಡಿ ಮಾಡಲಾರದು. ಯೇಸು ತಿಳಿಸುವ ಈ ಮಾರ್ಗ ಇಹಲೋಕದ ಸಂಕಟಗಳನ್ನು ಜಯಿಸುವ ಮಾರ್ಗ. ದ ವೇ ಆಫ್ ಜೀಸಸ್ ಇಸ್ ದ ವೇ ಆಫ್ ವಿಕ್ಟರಿ ಓವರ್ ದ ಟ್ರಯಲ್ಸ್ ಅಂಡ್ ಟ್ರಿಬ್ಯುಲೇಷನ್ಸ್ ಆಫ್ ದಿಸ್ ವರ್ಲ್ಡ್. ತಮ್ಮ ಮನೆಗಳನ್ನು, ಕುಟುಂಬಗಳನ್ನು ಬಿಟ್ಟು ಬಂದ ಶಿಷ್ಯರಿಗೆ ಯೇಸು ಹೇಳುವ ಮಾತು, ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ ಎಂಬ ಹೊಸ ನಿರೀಕ್ಷೆಯನ್ನು ಮೂಡಿಸುತ್ತದೆ. ನಿರೀಕ್ಷೆ ಎನ್ನುವಂಥದ್ದು ಯಾವಾಗಲೂ ನಮಗೆ ಸಮಾಧಾನದಲ್ಲಿ ಜೀವಿಸುವಂತೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥದಲ್ಲಿದ್ದರೆ ಅವರು ಸ್ವಸ್ಥರಾಗುತ್ತಾರೆ ಎನ್ನುವಂಥ ಸಮಾಧಾನ. ದೂರ ದೇಶಗಳಲ್ಲಿ ನಮ್ಮ ಕುಟುಂಬದವರು ಇದ್ದರೆ ಅವರು ಒಳ್ಳೆಯ ಜೀವನ ನಡೆಸುತ್ತಿದ್ದಾರೆ, ಹಿಂದಿರುಗಿ ಬರುತ್ತಾರೆ ಎನ್ನುವಂಥ ಸಮಾಧಾನ. ಪ್ರಾರ್ಥನೆ ಮಾಡಿದರೆ ದೇವರಿಂದ ಸದುತ್ತರ ದೊರಕುತ್ತದೆ ಎನ್ನುವಂಥ ಸಮಾಧಾನ. ಹೀಗೆ ಪ್ರತಿಯೊಂದು ನಿರೀಕ್ಷೆ ನಮ್ಮನ್ನ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಧಾನದಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ. ಇಂತಹ ನಿರೀಕ್ಷೆಯನ್ನು ಹುಟ್ಟಿಸುವಲ್ಲಿ ಮತ್ತು ತನ್ನ ಶಿಷ್ಯರನ್ನ ಬಲಪಡಿಸುವಲ್ಲಿ ಯೇಸು ಒಂದು ಹೊಸ ಸತ್ಯವನ್ನ ರಿವೀಲ್ ಮಾಡುವುದನ್ನ ನೋಡ್ತೇವೆ. ಅದುವೇ ವಚನ 6 ಹೇಳುವಂತೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದು. ಎರಡನೇದಾಗಿ, ಜೀಸಸ್ ಈಸ್ ದ ವೇ ಆಫ್ ನ್ಯೂ ಬಿಗಿನಿಂಗ್. ಯೇಸು ಹೊಸ ಆರಂಭಕ್ಕೆ ಮಾರ್ಗ. ಆದಿಯಲ್ಲಿ ಸೃಷ್ಟಿಯ ಉಗಮವು ಯೇಸುವಿನ ಮುಖಾಂತರ ಉಂಟಾಯಿತು. ಈಸ್ ದ ರೀಸನ್ ಅಂಡ್ ಥ್ರೂ ಹಿಮ್ ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್. ತದನಂತರದಲ್ಲಿ ಪಾಪವು ಹುಟ್ಟುವುದಕ್ಕಿಂತ ಮುಂಚೆ ಮಾನವ ಮತ್ತು ದೇವರ ಸಂಧಿಸುವಿಕೆ, ಮೀಟಿಂಗ್, ಅದು ಕಷ್ಟಕರವಾಗಿರಲಿಲ್ಲ. ಆದರೆ ಪಾಪದ ಪತನದ ನಂತರ ಮಾನವ ದೇವರನ್ನು ಸಂಧಿಸುವುದು ಅಸಾಧ್ಯವಾಯಿತು. ಹೀಗೆ ಮನುಷ್ಯನು ದೇವರೊಟ್ಟಿಗೆ ಪುನಃ ಒಂದಾಗುವ
ಹಲವು ಪ್ರಯತ್ನಗಳು ನಡೆದಿರುವುದನ್ನು ಇಡೀ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಮಾನವನ ಪಾಪ ಸ್ವರೂಪವು ದೇವರು ಮತ್ತು ಮಾನವರ ನಡುವೆ ಅಡ್ಡಗೋಡೆಯಾಗಿ ನಿಂತಿದ್ದರಿಂದ ಮಾನವ ಪರಲೋಕವನ್ನು ಪ್ರವೇಶಿಸುವುದು ಅಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ ದೇವರನ್ನು ಸಂಧಿಸುವ ಏಕೈಕ ಮಾರ್ಗವು ಮಾನವ ಲೋಕಕ್ಕೆ ಒದಗಿ ಬಂತು. ಈ ಮಾರ್ಗದ ಮುಖಾಂತರವೇ ಮನುಷ್ಯ ದೇವರನ್ನು ನೇರವಾಗಿ ಸಂಧಿಸುವ ವಿಶೇಷ ಅವಕಾಶ ದೊರಕಿತು. ಆ ಮಾರ್ಗವೇ ಯೇಸು. ಯೇಸುವಿನ ಹೊರತಾಗಿ ಯಾರು ತಂದೆಯ ಬಳಿಗೆ ಹೋಗಲಾರರು. ಓನ್ಲಿ ಥ್ರೂ ಜೀಸಸ್ ವಿ ಕ್ಯಾನ್ ಮೀಟ್ ದ ಫಾದರ್. This is the new beginning of a relationship between God and human beings established by our Lord Jesus Christ. ಮಾನವ ದೇವರನ್ನು ಸಂಧಿಸುವ ಹೊಸ ಆರಂಭ ಯೇಸುವಿನ ಮುಖಾಂತರ ಉಂಟಾಯಿತು. ವಚನ 6ರಲ್ಲಿ ಯೇಸು ಹೇಳುವ ಮಾತು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. Through this second Adam, we got a chance to meet God and to have fellowship with Him. Jesus is the way for a new beginning. ನಮ್ಮ ಹಳೆಯ ಪಾಪದ ಸ್ವಭಾವಕ್ಕೆ ನಾವು ಸತ್ತು ನೂತನ ಸ್ವಭಾವದಲ್ಲಿ ಜೀವಿಸುವಂತೆ ಹೊಸದಾಗಿ ಹುಟ್ಟುವ ಅವಕಾಶವನ್ನು ಕಲ್ಪಿಸಿಕೊಟ್ಟವನೇ ಯೇಸು. 1 ಕೊರಿಂಥ 15ನೇ ಅಧ್ಯಾಯ ವಚನ 23ರ ಪ್ರಕಾರ, 1 Corinthians chapter 15 verse 23 says, Christ the first fruits. ಕ್ರಿಸ್ತನು ಪ್ರಥಮ ಫಲ. ಕ್ರಿಸ್ತನ ಮುಖಾಂತರವಾಗಿ ಪುನರುತ್ಥಾನದ ನಿರೀಕ್ಷೆ ಆರಂಭವಾಯಿತು ಮತ್ತು ಆತನೇ ಅದರ ಪ್ರಥಮ ಫಲವಾದನು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹೊಸ ಆರಂಭಕ್ಕೆ ಯೇಸು ಮೊದಲಿಗನಾಗಿರುತ್ತಾನೆ ಮತ್ತು ಮಾರ್ಗದರ್ಶಿಯಾಗಿರುತ್ತಾನೆ. ಉದಾಹರಣೆ, ನಾವು ಯಾವುದಾದರೊಂದು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಅಲ್ಲಿನ ಜಾಗಗಳ ಕುರಿತಾಗಿ ನಿರ್ದಿಷ್ಟವಾಗಿ ಅರಿತಿರುವ ಗೈಡ್ಗಳು ನಮಗೆ ಸಿಗುತ್ತಾರೆ. ಅವರು ನಿರ್ದಿಷ್ಟವಾಗಿ ಮಾರ್ಗದರ್ಶನವನ್ನು ನೀಡುತ್ತಾರೆ ಮತ್ತು ಟೂರಿಸ್ಟ್ಗಳ ಕೂಡ ಆತನ ಮಾತಿನಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಆತನನ್ನು ಹಿಂಬಾಲಿಸುತ್ತಾರೆ. ಅದೇ ರೀತಿಯಲ್ಲಿ ಯೇಸು ನಮಗೆ ಮಾರ್ಗದರ್ಶಕ. ಆತನಲ್ಲಿ ನಿರ್ದಿಷ್ಟತೆ ಇದೆ ಮತ್ತು ಆತನು ಸರಿಯಾದ ಮಾರ್ಗದಲ್ಲಿ ನಡೆಸುವಾತ. ಪ್ರೀತಿಯುಳ್ಳ ಸಭೆಯವರೇ, ಜೀಸಸ್ ಈಸ್ ದ ವೇ ಟು ದ ಫಾದರ್ ಬಿಕಾಸ್ he is the truth of God and life of God. Jesus is the disclosure of God. ಯೇಸು ದೇವರ ಪ್ರಕಟಣೆ. ಯೇಸು ತಾನೇ ಮಾರ್ಗವಾಗಿ ಬಂದಿದ್ದರಿಂದ ಅಲ್ಲಿ ಕನ್ಫ್ಯೂಷನ್ ಇಲ್ಲ. ವಿವಿಧ ವಿಶ್ವಾಸಗಳಲ್ಲಿ ದೇವರನ್ನು ಕಾಣಲು ವಿವಿಧ ರೀತಿಯಾದಂಥ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಉದಾಹರಣೆಗೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಇತ್ಯಾದಿ. ಆದರೆ ನಮಗೆ ಯೇಸುವೇ ಮಾರ್ಗವಾಗಿದ್ದಾನೆ ಮತ್ತು ಆತನು ಸತ್ಯದ ಮಾರ್ಗವನ್ನು ಬೋಧಿಸಲು ಬಂದವನಲ್ಲ, ಆತನೇ ಸತ್ಯವಾಗಿ ಬಂದವನು. ಆತನು ಜೀವದ ಮಾರ್ಗವನ್ನು ನಮಗೆ ತೋರಿಸಲು ಬರಲಿಲ್ಲ, ಬದಲಾಗಿ ಆತನೇ ನಮಗಾಗಿ ಜೀವವಾಗಿ ಬಂದವನು. ಪ್ರಸ್ತುತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಮಾನವ ಕುಲ ಒಂದು ರೀತಿ ದಿಕ್ಕಾಪಾಲಾಗುವ, ಕಂಗೆಡುವ, ದಾರಿ ತೋಚದಂತಾಗುವ, ಮುಂದೇನು ಎಂಬ ಚಿಂತೆಗೆ ಒಳಗಾದ ಪರಿಸ್ಥಿತಿಯಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ಡಿಪ್ರೆಷನ್, ಫ್ರಸ್ಟ್ರೇಷನ್, ಕನ್ಫ್ಯೂಷನ್, ಹೋಪ್ಲೆಸ್ನೆಸ್, ಫಿಯರ್, ಆನ್ಸೈಟಿ ಇವೆಲ್ಲವೂ ಮನುಷ್ಯನನ್ನ ನಿರಾಶೆಗೊಳಪಡಿಸಿದೆ. ಇಂತಹ ಸಂದರ್ಭದಲ್ಲಿ ದಿಕ್ಕೆ ತೋಚದ ಪರಿಸ್ಥಿತಿಯಲ್ಲಿ ನಮಗೊಂದು ನಿರೀಕ್ಷೆ ಇದೆ. ಅದುವೇ ಯೇಸುವೆ ಮಾರ್ಗವೆಂದು ನಂಬುವುದು. ಈ ಮಾರ್ಗದಲ್ಲಿ ಕಲ್ಲು ಮುಳ್ಳಿನ ದಾರಿ ಇರಬಹುದು, ಆದರೆ ಆಕ್ಸಿಡೆಂಟ್ ಆಗೋದಿಲ್ಲ. ಈ ದಾರಿಯಲ್ಲಿ ಸಂಕಷ್ಟ, ನಿಂದೆ ಇರಬಹುದು, ಆದರೆ ಗುರಿ ತಪ್ಪುವುದಿಲ್ಲ. ಯೇಸುವನ್ನು ಅನುಸರಿಸುವಾಗ ಬರುವಂತ ಎಲ್ಲ ಹಿಂಸೆ, ನಿಂದೆಗಳು ನಿತ್ಯವಾದ ಸೌಭಾಗ್ಯಕ್ಕೆ ನಡೆಸುವುದಾಗಿದೆ. ಮತ್ತು ಈ ಮಾರ್ಗದಲ್ಲಿ ನಾವು ಒಬ್ಬಂಟಿಗರಲ್ಲ, ನಮ್ಮ ಜೊತೆ ಯೇಸು ಇದ್ದಾನೆ. ಬಿಕಾಸ್ ಇಫ್ ವಿ ರನ್ ಅಲೋನ್ ಇಟ್ಸ್ ಕಾಲ್ಡ್ ರೇಸ್, ಇಫ್ ವಿ ರನ್ ವಿತ್ ಗಾಡ್ ಇಟ್ಸ್ ಕಾಲ್ಡ್ ಗ್ರೇಸ್. ಅಂಡ್ ದಿಸ್ ವೇ ವಿಲ್ ಗಿವ್ ಅಸ್ ಎಟರ್ನಲ್ ಪೀಸ್.
and helps us to meet the Father. ನಾವು ಮತ್ತೆ ದೇವರ ಅನ್ಯೋನ್ಯತೆಯಲ್ಲಿ ಈ ಮಾರ್ಗದ ಮೂಲಕ ಸೇರಬಹುದು. So this lockdown period gave us a best opportunity to have fellowship with God, to build relationship with God, to communicate with God, to spend time with God. Don't miss this opportunity, and also don't misuse this, because it may be a lost chance given to us. ಈ ಅವಕಾಶವನ್ನು ಕಳಕೊಳ್ಳಬೇಡ್ರಿ. ದೇವರು ತನ್ನ ಮಕ್ಕಳಿಗೆ ದೇವರ ಕಡೆಗೆ ತಿರುಗಿಕೊಳ್ಳಲು ಕೊಟ್ಟಂತ ಕೊನೆಯ ಅವಕಾಶ ಇದಾಗಿರ್ಬೋದು. Jesus is the way, follow him. Jesus is the truth, trust him. Jesus is the life, receive him. ಕನ್ನಡದಲ್ಲಿ ಒಂದು ಹಾಡು ಹೀಗಿದೆ: ಓ ಮನುಜ, ನಿನ್ನ ಗುರಿ ಏನು? ಈ ಲೋಕದಲ್ಲಿ ನಿನ್ನ ನೆಲೆ ಏನು? ಇಲ್ಲಿ ಸತ್ಯಕ್ಕೆ ಬೆಲೆಯೇ ಇಲ್ಲ, ಬರೀ ಸುಳ್ಳಿನ ಜನರೇ ಇಲ್ಲ. ಬಾರೋ ಬೇಗ ಪರಲೋಕಕ್ಕೆ, ಯೇಸುವೆ ಮಾರ್ಗ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಿನ್ನ ವಾಕ್ಯದ ಮೂಲಕ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ಮಾರ್ಗದರ್ಶನವನ್ನು ಸ್ವೀಕರಿಸುವಂತೆ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ನೀತಿ ಮಾರ್ಗದಲ್ಲಿ ನಡೆಯುವಂತೆ, ನಿರ್ಮಲ ಚಿತ್ತದಿಂದ ನಿನ್ನನ್ನು ದರ್ಶಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ನಮ್ಮ ಬಲಹೀನತೆಯನ್ನು ತೆಗೆದುಹಾಕು. ನಿನ್ನ ವಾಕ್ಯದ ಬಲದಿಂದ ನಮ್ಮನ್ನು ಶಕ್ತರನ್ನಾಗಿಸು. ಆ ಮೂಲಕ ನಮ್ಮ ಅಲ್ಪ ಜೀವನವು ನಿನ್ನ ನಿತ್ಯ ಜೀವದಿಂದ ಆವರಿಸಲ್ಪಡಲಿ. ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಕನ್ನಡ ಸಂಗೀತದಲ್ಲಿ 299ನೆಯ ಸಂಗೀತ, ಅದರ 1, 2 ಮತ್ತು 3ನೇ ಚರಣವನ್ನು ಹಾಡೋಣ. ಕನ್ನಡ ಇಮ್ ನಂಬರ್ 299. We will sing first, second and third stanza. ಕಾಪಾಡುವವ ದೇವರೇ, ಸಂತೋಷವುಳ್ಳ ಯೋಚನೆ, ನಾನೆಲ್ಲಿ ಹೇಗೆ ಇದ್ದರೂ ಕಾಪಾಡುವವನಾತನು. Hallelujah.
ನಾವೆಲ್ಲರೂ ಒಟ್ಟಾಗಿ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯವೂ ನಿರಂತರವೂ ನೆಲೆಯಾಗಿರಲಿ. ಆಮೆನ್. Trouble